ಸರ್ ಈಗ ನೀವು ನಾನೊಬ್ಬರೇ ಅಲ್ಲ ಇನ್ನೂ 3 ಜನಕ್ಕೆ ಕೃಷಿ ತಾಪಂಡ ಅವರು ಹಿಂಗೆ ಮಾಡಿದ್ದಾರೆ ಅಂತ ಹೇಳಿದರೆ ಬಟ್ ಅವ್ರು ಅದನ್ನು ಈಗ ಡಿನೈ ಮಾಡ್ತಾ ಇದ್ದಾರೆ ಎಲ್ಲ ನನ್ನ ಮೇಲೆ ಸುಳ್ಳು ಹೇಳಿರೋದು ನಾನು ಕೋರ್ಟಲ್ಲಿ ನೋಡ್ಕೋತೀನಿ ಅಂತ. ಸೊ ಏನು ಹೇಳ್ತೀರಾ ಸರ್? ನಿಮಗೆ ಬೇರೆ 3 ಜನ ಕರೆ ಮಾಡಿದ ನಿಜನಾ? ಏನು ಹೇಳ್ತೀರಾ? ಖಂಡಿತ ನಿಜ ಮೇಡಮ್. ಎಲ್ಲರೂ ಇವಾಗ ಇದು ಕಂಪ್ಲೇಂಟ್ ಕೊಡೋಕ್ಕೂ ರೆಡಿ ಆಗ್ತಾ ಇದಾರೆ. ಅವ್ರು ಇಷ್ಟಲ್ಲೇ ಬಂದು ಕಂಪ್ಲೇಂಟು ಕೊಡ್ತಾರೆ. ಓಕೆ. ಅವ್ರು ಏನು ಮಾಡ್ತಾ ಇರೋದು ಸರ್? ಅಂದರೆ ಯಾವ ಇಂಡಸ್ಟ್ರಿ ಅವರು? ಅಂದರೆ ಸಿನಿಮಾನ, ಉದ್ಯಮಿಗಳ, ಬಿಸ್ನೆಸ್ ಮೆನ್ನ? ಎಲ್ಲ ಬಿಸ್ನೆಸ್ ಮ್ಯಾನ್. ಓಕೆ. ಇಲ್ಲೇ ಇಂಡಿಯಾದವ್ರನ್ನ ಹೇಗೆ ಸರ್? ಒಬ್ರು US ಇಂದ, ಒಬ್ರು ಇಂಡಿಯಾದವ್ರು. USA ಹೋಗಿರೋದವ್ರು. ಬಟ್ ಬೇಸಿಕ್ಲಿ ಇಂಡಿಯನ್ನೇ, ಬಟ್ USA ಹೋಗಿರೋದು. ಓಕೆ. ನೀವು ಹೇಳಿದ್ರಿ ಅವ್ರು ಸೂಸೈಡ್ ಅಟೆಂಪ್ಟ್ ಮಾಡಿದಾಗ ನಾನು ಮನೆಗೆ ಹೋಗಿ ಅಲ್ಲ ಅವ್ರನ್ನ ಹಾಸ್ಪಿಟಲಿಗೆ ಅಡ್ಮಿಟ್ ಮಾಡಿ ನಾನು ನನ್ನ ತಾಯಿ ಹೋಗಿ ಅವ್ರನ್ನ ಮೈಸೂರಲ್ಲಿ ಅವ್ರ ತಂದೆ ತಾಯಿ ಕೈಗೆ ಕೊಟ್ಟು ಬರ್ತೀವಿ ಅವ್ರನ್ನ ಸೇಫ್ ಆಗಿರಲಿ ಅಂತ. ನೆಕ್ಸ್ಟ್ 2 ಡೇಸಲ್ಲೇ ಅವರು ಗೋವಾ ಟ್ರಿಪ್ ಬಾಯ್ ಫ್ರೆಂಡ್ ಜೊತೆ ಹೋಗಿರ್ತಾರೆ ಅಥವಾ ಯಾರೋ ರಿಲೇಷನ್ಶಿಪ್ಪಲ್ಲಿದ್ದರೂ ಅವ್ರ ಜೊತೆ ಹೋಗಿದ್ದಾರೆ ಅಂತ ನೀವು ಹೇಳಿದ್ರಿ. ಆದರೆ ಕೃಷಿ ಅದು ಸುಳ್ಳು, ಅವ್ರು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ, ನಾನು ಆ ಥರ ಹೋಗೇ ಇಲ್ಲ ಅಂತ ಅಂದರು. ಬೋರ್ಡಿಂಗ್ ಪಾಸ್ ಸುಳ್ಳು ಹೇಳ್ತದೆ ಮೇಡಮ್. ಓಕೆ. ನಿಮಗೆ ಸುಳ್ಳು ಹೇಳ್ತದೆ. ನಿಮಗೆ ಇನ್ಫಾರ್ಮ್ ಮಾಡೇ ಹೋಗಿದ್ದ ಸರ್ ಅವರು? ಇಲ್ಲ, ಅವ್ರ ಫ್ರೆಂಡ್ ಯಾರೋ ಒಬ್ರು ಹೇಳಿದ್ ನಮ್ಗೆ. ಓಕೆ. ಅವ್ರ ಫ್ರೆಂಡ್ ಟಿಕೆಟು ಕಳ್ಸಿದ್ ನನ್ಗೆ. ಸರ್ ಈಗ ಈಗ 1 ವರ್ಷ ಅಂತ ಹೇಳಿದ್ರೆ ನೀವು ಇದುವರೆಗೂ ಕೂಡ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗಿಲ್ಲ, ನಿಮ್ಮನ್ನ ಬೀದಿಗೆ ಎಳ್ದಿದ್ದಾರೆ. ಸೊ ನೀವು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಇದ್ದೀರಾ? ನಾನು ಹೇಳೋದಲ್ಲ, ನಾನು ಯಾವ್ದೇ ತರ ಲೀಗಲ್ ಆಕ್ಷನ್ ತಗೋಬೇಕು ಇದನ್ನ ಎಲ್ಲಾರ್ ಕಡೆ ಹೇಳಿದೀನಿ, ಇವತ್ತು ಹೇಳ್ತಾ ಇದೀನಿ. ನಾನು ಯಾವ್ದೇ ಲೀಗಲ್ ಆಕ್ಷನ್ ತಗೋಬೇಕು ಅಂದಿದ್ರೆ 2 ವರ್ಷ ಹಿಂದೆನೆ ತಗೊಂತಾ ಇದ್ದೆ. ಫಾಲ್ಸ್ ಅಲಿಗೇಷನ್ಸ್ ಅಂತ ಹೇಳ್ತಾ ಇದಾರಲ್ಲ, ಫಾಲ್ಸ್ ಅಲಿಗೇಷನ್ಸ್ ನಾವ್ ಮಾಡಿದೀವ, ಅವ್ರು ಮಾಡಿದೀವ, ನಮ್ಮ ಹತ್ರ ದಾಖಲಾತಿಗಳು ಏನಿದೆ, ಅವ್ರ ಹತ್ರ ದಾಖಲಾತಿಗಳು ಏನಿದೆ ಅಂತ ಪ್ರೊಡ್ಯೂಸ್ ಮಾಡ್ತಾ ಇದೀವಿ. ಇವಾಗ ಇನ್ಫ್ಯಾಕ್ಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಎಲ್ಲ ಪ್ರೊಡ್ಯೂಸ್ ಮಾಡ್ತಾ ಇದೀವಿ. ಈಗಲೂ ಕೂಡ ಮನೆ ಸೈಟು ಅಲ್ಲ, ಮನೆ ಇಂಟೀರಿಯರ್ ಅದ್ರ ಬಗ್ಗೆ ನಾನು ಕೇಳಿಲ್ಲ, ಬಟ್ ಸೈಟ್ ಮತ್ತೆ ಕಾರ್ ನನ್ನ ಹತ್ರ ಇಲ್ಲ, ನನ್ನ ಹೆಸರಲ್ಲಿ ಯಾವ್ದು ಇಲ್ಲ. ಕಾರ್ ನನ್ನ ಹತ್ರ ಇದೆ, ನಾನೇ ಹೇಳ್ತಾ ಇದೀನಲ್ಲ, ಕಾರ್ ನನ್ನ ಹತ್ರ ಇದೆ. ಯಾವತ್ ಅವ್ರ ತಾಯಿ ಮನೆ ಕರ್ಕೊಂಡು ಹೋಗಿ ಬಿಟ್ಟು ಬಂದ್ವಿ ನಾವು, ಅವತ್ ನನ್ನ ಡೆಬಿಟ್ ಕಾರ್ಡ್ ಮತ್ತೆ ಕಾರು ವಾಪಸ್ ಕೊಟ್ಟಿದ್ದಾಳೆ. ನಂದು ಒಂದೇ ಕಾರಲ್ಲ, ಅವಳ ಹತ್ರ ಇದ್ದಿದ್ದು 2 ಕಾರ್ ಇತ್ತು ನನ್ನ ಹತ್ರ. ಅವಳ ಹತ್ರ ಒಂದು ಮರ್ಸಿಡೀಸ್ ಬೆಂಜ್ ಬ್ಲಾಕ್ ಕಲರ್, ಒಂದು ಪೋರ್ಷೆ ಕಯನ್ ಬ್ಲಾಕ್ ಕಲರ್, ಪ್ಲಸ್ ನಂದು ಡೆಬಿಟ್ ಕಾರ್ಡ್ ಅವಳ ಹತ್ರನೇ ಇತ್ತು. ಓಕೆ. ಅದನ್ನ ಆವತ್ತಿನ ದಿನ ಅವಳು ಮೈಸೂರಲ್ಲಿ ಯಾವತ್ ಬಿಟ್ವಿ, ಆವತ್ತು ಅವಳು ಯಾರೋ ಡ್ರೈವರ್ನ ಬುಕ್ ಮಾಡಿ ಮನೆಗೆ ಕಳ್ಸಿದ್ಲು ಕಾರ್ನ. ಇಲ್ಲ ಅಂತ ನಾನು ಹೇಳಿಲ್ವಲ್ಲ. ಅವರ ದೂರಿನ ಪ್ರಮುಖ ಪಾಯಿಂಟ್ ಸೆಕ್ಷುಯಲ್ ಹರಾಸ್ಮೆಂಟ್ ಅನ್ನೋದು. ಅವ್ರು ಹೇಗ ದೂರಿನ ಪ್ರಮುಖ ಪಾಯಿಂಟ್ ಸೆಕ್ಷುಯಲ್ ಹರಾಸ್ಮೆಂಟ್ ಅಂತಾನೆ ಇಲ್ಲ. ಓಕೆ. ಅವ್ರ ದೂರಿನ ಪ್ರಮುಖ ಪಾಯಿಂಟ್ ಅವ್ರು ಯಾರೋ ಮನೆಗೆ ನಾವು ಲೆಟರ್ ಬರೀತಾ ಇದೀವಂತೆ, ಅವ್ರು ಯಾರೋ ಹುಡುಗರನ್ನ ಬಿಟ್ಟು ಅವ್ರನ್ನ ಸ್ಟಾಕ್ ಮಾಡಿಸ್ತಾ ಇದೀನಂತೆ. ಇವಾಗ ನಾನ್ ಹೇಳೋದು 2 ವಿಚಾರ ಮೇಡಮ್. ನಿಮ್ಗೆ ಅವ್ರು ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ, ಅವ್ರು ಯಾವ ಮನೇಲಿ ಇದಾರೆ ಅಂತ ಗೊತ್ತಿಲ್ಲ, ಅವ್ರು ಯಾರ ಜೊತೆ ಇದಾರೆ ಅಂತ ಗೊತ್ತಿಲ್ಲ. ಸರ್, ನಾನು ನಿಮ್ಮ ಹೇಳಿಕೆಯಿಂದಲೇ ತಗೊಂಡು ಅವ್ರನ್ನ ಪ್ರಶ್ನೆ ಮಾಡಿದೆ. ಲೈಂಗಿಕ ಕಿರುಕುಳ ಅಂತೀರಿ, 2 ವರ್ಷದಿಂದ ಅವ್ರು ನಿಮ್ಮನ್ನ ಮೀಟೇ ಮಾಡಿಲ್ಲ, ನಿಮ್ಮನ್ನ ಪರಿಚಯನೇ ಇಲ್ಲ ಅಂತ ಹೇಳ್ತಿದ್ದಾರೆ. ನೀವ್ ಯಾಕೆ ಸುಳ್ಳಾರೋಪ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಅದು ನಾನು ಲೀಗಲಿ ನೋಡ್ಕೋತೀನಿ, ಕೋರ್ಟಲ್ಲಿ ನೋಡ್ಕೋತೀನಿ ಅನ್ನೋಂಥ ಉತ್ತರ ಬಂತು. ಸೊ ನೀವ್ ಏನ್ ಹೇಳಿ? ಅದ್ರಲ್ಲಿ ಏನಿದೆ ಮೇಡಮ್? ಲೀಗಲಿ ಕೋರ್ಟಲ್ಲಿ ನೋಡ್ಕೊಳ್ಳೋಕೆ ಏನಿದೆ ಹೇಳಿ? ಅವರು ಬರೀ ಇಂಥದೇ ಮ್ಯಾನಿಪುಲೇಷನ್, ಬರೀ ಇಂಥದೇ ಸುಳ್ಳು ಹೇಳ್ಕೊಂಡು ಬರೀ ಸುಳ್ಳು ಜೀವನ ನಡ್ಸ್ಕೊಂಡು ಹೋಗ್ತಾ ಇದಾರೆ. ಇವಾಗ 2 ವರ್ಷದಿಂದ ನಾನೇ ಕಾಂಟ್ಯಾಕ್ಟ್ ಅಲ್ಲಿ ಇಲ್ದೇ ಇರೋವಾಗ ನನ್ನ ಮೇಲೆ ಕಂಪ್ಲೇಂಟ್ ಕೊಡೋಂತ ನೆಸೆಸಿಟಿ ಏನಿತ್ತು? ಸರ್, ಒಂದು ನೇರವಾದ ಪ್ರಶ್ನೆ, ನೀವೇ ಏನಾದ್ರೂ ಲೆಟರ್ಸ್ ಬರ್ಸ್ತಾ ಇದ್ರ ಅವರ ಮನೆಯವರಿಗೆ ಅಥವಾ? ನಾನು ಹೇಳಿದಿನಲ್ಲ ನಿಮ್ಗೆ, ನನ್ಗೆ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಏನ್ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ. ಅವ್ರ ಮನೆಗೆ ಲೆಟರ್ ಬರೆಯುವಂತ ಕರ್ಮ ನನಗೆ ಏನ್ ಹಿಡ್ದೈತೆ ಮೇಡಮ್? ಇವಾಗ ನಾನೊಂದ್ ಸಿಂಪಲ್ ಟಾಪಿಕ್ ಹೇಳ್ತೀನಿ ಮೇಡಮ್ ನಿಮ್ಗೆ. ಆ ಹುಡುಗನಿಗೆ ಮದ್ವೆ ಆಗಿ ಒಂದ್ ಮಗು ಇದೆ. ಆ ಹುಡುಗನ್ಗೆ ಒಂದ್ ಮದ್ವೆ ಆಗಿ ಒಂದ್ ಮಗು ಇರೋವಾಗ ನಾನು ಇದನ್ನ ಬಾರ್ ಹೇಳ್ತಾ ಇದೀನಿ. ನೀವು 2 ದಿನ 3 ದಿನ ಫ್ರೆಂಡ್ ಅಂತ ಹೇಳ್ಬೋದು, 4ನೇ ದಿನ ಯಾರ್ದೇ ಒಬ್ರು ಹೆಂಡತಿಗೆ ಸಸ್ಪಿಷನ್ ಅನ್ನೋದು ಬರಲ್ವಾ ಮೇಡಮ್? ಅವ್ರ ಜೊತೆನೆ ಎಲ್ಲಾ ಕಡೆ ಸುತ್ತಾ ಇದೀರಾ, ಅವ್ರ ಜೊತೆನೆ ಯಾವಾಗ್ಲೂ ಇರ್ತಾ ಇದೀರಾ. ಆ ಹುಡುಗ ನಿನ್ ಮನೆಯಲ್ಲೇ ಬಂದಿರ್ತಾ ಇದ್ದಾನೆ. ಮೇಡಮ್, ನಾನ್ ಕೇಳೋದು ಒಂದ್ ಸಿಂಪಲ್ ಕ್ವಶನ್ ಮೇಡಮ್, ನಿನ್ ಏನ್ ಆದಾಯ ಐತೆ? ನೀನ್ ಯಾವ ಒಂದ್ ಪಿಕ್ಚರ್ ಮಾಡಿಲ್ಲ, ಒಂದ್ ಸೀರಿಯಲ್ ಮಾಡ್ತಾ ಇಲ್ಲ, ಒಂದ್ ಎಂಡಾರ್ಸ್ಮೆಂಟ್ ಇಲ್ಲ, ಎಂತದೂ ಇಲ್ಲ. ನೀನ್ ಇರೋ ಮನೆಗೆ 50,000 ರೂಪಾಯಿ ಬಾಡಿಗೆ ಹೆಂಗಿಂದ ಕಟ್ತಾ ಇದೀಯಾ? ನಿನ್ ಸೋರ್ಸ್ ಆಫ್ ಇನ್ಕಮ್ ಏನಿದೆ? ಆಯ್ತು, ಅದು ನಮಗ್ ಸಂಬಂಧ ಬೇಡದೇ ಇರೋಂತ ಸಂಬಂಧ ಅದು. ನಾನು 2 ವರ್ಷ ಹಿಂದೆ ನಿಮ್ ಕಾಂಟ್ಯಾಕ್ಟ್ ನ ಕಂಪ್ಲೀಟ್ ಆಗಿ ಮುರಿದು, ನೀನ್ ನನಗ್ ಬೇಡ, ನಾನ್ ನಿನಗ್ ಬೇಡ ಅಂತ ಅನ್ಕೊಂಡ್ ನಾವಿಬ್ರು ಒಬ್ರು ದೂರ ಆದ್ಮೇಲೆ ಇವಾಗ ಸಡನ್ ಆಗಿ ನನ್ ಮೇಲೆ ಕಂಪ್ಲೇಂಟ್ ಕೊಡೋಂತ ನೆಸೆಸಿಟಿ ಏನಿದೆ? ಏನಕ್ಕೆ ಕೊಡ್ಬೇಕು ನನ್ ಮೇಲೆ ಕಂಪ್ಲೇಂಟ್? ಅದು ಕಂಪ್ಲೇಂಟ್ ಅನ್ನ ಹೇಳ್ತಾರೆ, ನಾನ್ ಮಾಡಿರಬಹುದು ಅಂತ ಹೇಳ್ತಾರೆ ಹೊರತು ನಾನ್ ಮಾಡಿದೀನಿ ಅಂತ ಹೇಳ್ತಾ ಇಲ್ಲ.
ನಾನ್ ಮಾಡಿರ್ಬಹುದು ಅಂದ್ರೆ ನಂತರ ಇನ್ನೂ 10 ಜನ ಮಾಡಿರ್ಬಹುದಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಗೆ ಒಂದೇ ಒಂದು ವಿಚಾರ ಹೇಳ್ತೀನಿ ಮೇಡಮ್. ಇವಾಗ ಆ ವಿಡಿಯೋ ಏನು, ಆ ಪಿಕ್ಚರ್ಸ್ ಏನು ನಾವ್ ಇವತ್ತವರೆಗೂ ನೋಡಿಲ್ಲ, ಎಲ್ಲೂ ಪ್ರೊಡ್ಯೂಸು ಮಾಡಿಲ್ಲ. ಮಾರ್ಫ್ ಪಿಕ್ಚರ್ಸ್ ಅಂತ ಹೇಳೋದಕ್ಕೆ ಅದು ಪ್ರೊಡ್ಯೂಸ್ ಮಾಡಿದ್ರೆ ತಾನೇ ಇನ್ವೆಸ್ಟಿಗೇಟ್ ಮಾಡಿ ಅದು ಮಾರ್ಫ್ಟಾ ಎಲ್ಲ ರಿಯಲ್ ಅಂತ ಗೊತ್ತಾಗೋದು. ಅದು ರಿಯಲ್ ಪಿಕ್ಚರ್ಸ್ ಅಂದ್ಮೇಲೆ ನೀವು ಹೋಗಿರೋದು ಸತ್ಯ ತಾನೆ. ನಿಮ್ಗೆ ಏನ್ ಅನ್ಸುತ್ತೆ ಸರ್, ಈಗ ಈ ಪಾಯಿಂಟಲ್ಲಿ ನಿಂತು ಯೋಚನೆ ಮಾಡಿದಾಗ ನಿಮ್ಮ ದುಡ್ಡಿಗೋಸ್ಕರ ಅಷ್ಟೇ ಬಂದರು ಅಂತ ಹೇಳಿ ಅನಿಸ್ತಿದ್ಯಾ, ಅಥವಾ ನಿಮ್ಮ ಕತೆ ಹೇಗಿತ್ತು ಅಂತ ಒಂದು ಶಾರ್ಟ್ ಆಗಿ ಹೇಳೋದಾದ್ರೆ? ಮೇಡಮ್ ನಾನು ಆ ತರ ಇವತ್ತು ಹೇಳೋದು ತಪ್ಪಾಗತ್ತೆ. ನನ್ನ ರಿಲೇಶನ್ಶಿಪ್ಗೆ ನಾನೇ ಒಂಥರ ಅವಮಾನ ಮಾಡ್ಕೊಂಡಂಗಾಗತ್ತೆ. ಅದು ಏನ್ ಉದ್ದೇಶದಿಂದ ಬಂದ್ರೋ ಇಲ್ವೋ ನನಗೆ ಗೊತ್ತಿಲ್ಲ. ಐ ಹ್ಯಾಡ್ ಸಮ್ ವೆರಿ ಮೆಮೊರಬಲ್ ಮೂಮೆಂಟ್ಸ್. ನನಗೆ ಆ ಹುಡುಗಿನ ನನ್ನ ಗರ್ಲ್ ಫ್ರೆಂಡ್ ತರ ನೋಡಿಲ್ಲ, ಇಲ್ಲ ನನ್ನ ಪಾರ್ಟ್ನರ್ ತರ ನೋಡಿಲ್ಲ. ಐ ಟ್ರೀಟೆಡ್ ಹರ್ ಲೈಕ್ ಅ ವೈಫ್ ಬಿಕಾಸ್ ಇಟ್ ವಾಸ್ ಆಲ್ಮೋಸ್ಟ್ ಅಟ್ ದ ವರ್ಜ್ ಆಫ್ ಅ ವೆಡ್ಡಿಂಗ್. ಐ ಟ್ರೀಟೆಡ್ ಹರ್ ಲೈಕ್ ಅ ವೈಫ್. ಆ ಹುಡುಗಿಗೆ ಏನ್ ಬೇಕೆಲ್ಲ ಮಾಡಿರೋದು ನಿಜ. ಅದನ್ನ ಇವತ್ತು ಹೇಳ್ಕೊಳಕ್ಕೂ ಒಂಥರ ಅಸಹ್ಯ ಆಗ್ತದೆ, ಯಾಕಂದ್ರೆ ಹೇಳ್ಕೋಬಾರ್ದು. ಬಟ್ ಇವತ್ತು ತಂದು ನಾನು ನಿಲ್ಸಿರೋ ಪರಿಸ್ಥಿತಿನಲ್ಲಿ ನನ್ನನ್ನ ನಾನು ಪ್ರೂವ್ ಮಾಡ್ಕೊಳಕ್ ನಾನು ಹೇಳ್ಕೊಳ್ಳೋ ಅಂತ ಪರಿಸ್ಥಿತಿ ಬಂದಿದೆ. ಇಲ್ದಿದ್ರೆ 2 ವರ್ಷ ಹಿಂದೆನೆ ಮಾಡ್ಬೋದಾಯ್ತಲ್ಲ ಮೇಡಮ್ ನಾನು ಈ ಕೆಲ್ಸನ. ಮದುವೆ ಅಂತ ಕನ್ಫರ್ಮ್ ಆಗಿ ಯಾಕೆ ಸರ್ ಬೇಡ ಬೇಡ ಅಂತ ಆಗಿದ್ದು? ಈ ಹುಡುಗನ ಜೊತೆ ಓಡಾಡಕ್ ಸ್ಟಾರ್ಟ್ ಮಾಡಿದ್ಲಲ್ಲ ಮೇಡಮ್. ಯಾರು ಸರ್ ಆ ಹುಡುಗ? ಅವ್ರು ಯಾರ ಕಾಮನ್ ಫ್ರೆಂಡ್ ಮೇಡಮ್. ನಂಗೆ ಹೆಸರಿಗೆ ಕೇಳೋಕೆ ಇಂಟ್ರೆಸ್ಟ್ ಇಲ್ಲ. ಅವ್ರು ಇಲ್ಲೇ ಬೆಂಗಳೂರಲ್ಲೇ ವಾಸಿಸ್ತಾರಾ? ಬೆಂಗಳೂರಲ್ಲೇ ವಾಸ. ಓಕೆ. ಅವರು ಕೂಡ ಅಂದರೆ ನಿಮಗೆ ತಿಳಿದ ಹಾಗೆ ಫಿನಾನ್ಷಿಯಲಿ ತುಂಬ ರಿಚ್ ಇದ್ದಾರಾ ಅಥವಾ ಹೇಗೆ ಅಂತ? ಇಲ್ಲ ಮೇಡಮ್ ನನ್ಗೆ ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ. ಬರೀ ಫೋಟೋಗಳಲ್ಲಿ ನೋಡಿರುವಂತದ್ದು. ಬಟ್ ಹಿ ಇಸ್ ಅ ಮ್ಯಾರಿಡ್ ಮ್ಯಾನ್ ಈ ಹುಡುಗಿನೇ ಹೇಳಿದ್ ನನಗೆ ಮದುವೆಗೆ ಒಂದು ಮಗು ಇದೆ ಅವನಿಗೆ ಅಂತ. ಓಕೆ. ಈ ಹುಡುಗಿ ಹೇಳಿದ್ಮೇಲೆ ಗೊತ್ತಾಗಿಲ್ಲ ನನಗೆ. ಬಟ್ ಈಗ ನೀವು ಹೇಳ್ತಿರೋದೆಲ್ಲ ಸುಳ್ಳು. ದುಡ್ಡು ನಿಮಗಿನ್ನು ವಾಪಸ್ ಎಷ್ಟು ಬರಬೇಕಿದೆ ಸರ್ ಹಂಗೆ ನೋಡಿದ್ರೆ ಅಮೌಂಟ್ ಅಂತ ಬಂದರೆ? ಮೇಡಮ್ ವೈಟ್ ಅಲ್ಲಿ ಕೊಟ್ಟಿರೋದು ಹತ್ರ ಒಂದು 1 ಕೋಟಿ 10 ಲಕ್ಷ 1 ಕೋಟಿ 20 ಲಕ್ಷನ ಇದೆ ಮೇಡಮ್. ವೈಟ್ ಅಲ್ಲಿ ಕೊಟ್ಟಿರೋದು ಅಂದ್ರೆ ಅವ್ರ ತಮ್ಮ. ಅಂದ್ರೆ ನಿಮ್ಮ ದುಡ್ಡಲ್ಲಿ ಅವರು ಸೆಟ್ಲ್ ಆಗಿ ಇನ್ನೊಬ್ಬನ ಜೊತೆ ಇರೋದಕ್ಕೆ ನಿಮ್ಮ ದುಡ್ಡು ಯಾಕೆ ಅನ್ನೋ ಒಂದು ಪಾಯಿಂಟ್ ಬರುತ್ತೆ. ನಿಮ್ಮ ಪ್ರತಿಕ್ರಿಯೆ ಏನಿದಕ್ಕೆ? ನನ್ನ ದುಡ್ಡಲ್ಲಿ ಅವಳು ಸೆಟ್ಲ್ ಆಗಿ ಇನ್ನೊಬ್ರು, ನನ್ನ ದುಡ್ಡಲ್ಲಿ ಅವಳು ಸೆಟ್ಲ್ ಆಗಿದ್ದಾಳೋ ಇಲ್ವೋ ಇಟ್ಕೊಂಡಿದ್ದಾಳೋ ಇಲ್ವೋ ಕೂಡ ಗೊತ್ತಿಲ್ಲ ಮೇಡಮ್ ನನಗೆ. ಅವ್ರು ಒಂದು ಮಾತು ಹೇಳ್ತಾರೆ ಸರ್, ಬರೀ 1 ವರ್ಷ 6 ತಿಂಗಳು ಹಿಂದೆ ಬಂದು ನನ್ನ ತಂದೆ ತಾಯಿನೇ ಇವರು ಸಾಕಿದ್ದು, ನನ್ನ ತಂದೆ ತಾಯಿಗೆ ತುಂಬ ನೋವಾಗ್ತಾ ಇದೆ ಇವ್ರ ಹೇಳಿಕೆಗಳು, ಬರೀ 6 ತಿಂಗಳಲ್ಲಿ ಇವ್ರು ನನ್ನ ಜೀವನನೇ ಇವರು ಈ ಥರ ಮಾಡಿಬಿಟ್ರು ಅಂತೆಲ್ಲ ಹೇಳ್ತಾ ಇದ್ದಾರೆ. ಏನು ಹೇಳ್ತೀರಿ ಇದಕ್ಕೆ? ನಾನು ಯಾವತ್ತೂ ಹೇಳಿಲ್ವಲ್ಲ ನಿಮ್ಮ ಅವ್ರ ತಂದೆ ತಾಯಿನ ಸಾಕಿದ್ದೀನಿ ಅಂತ. ಅಂದರೆ ಅವರು ಇಷ್ಟು ವರ್ಷ ಕಾಪಾಡ್ಕೊಂಡು ಬಂದಿದ್ದಂತಹ ಒಂದು ರೆಸ್ಪೆಕ್ಟ್ ಏನಿತ್ತು, ಸೊ ಇವರೇ ಎಲ್ಲ ನನ್ನನ್ನು ಸಾಕಿದಂಗೆ ಮಾಡ್ತಾ ಇದ್ದಾರೆ, ಹಿಂಗೆ ಮಾತಾಡ್ತಾ ಇದ್ದಾರೆ ಅಂತ. ಸೊ ಏನು ಹೇಳ್ತೀರಿ ಇದಕ್ಕೆ ಅಂತ? ಯಾವ ಪರಿಸ್ಥಿತಿನಲ್ಲಿ ಯಾವ ಜಾಗದಲ್ಲಿ ನಾನು ಅವ್ರ ತಂದೆ ತಾಯಿನ ಸಾಕಿದ್ದೀನಿ ಅಂತ ಹೇಳಿದ್ದೀನಿ ಮೇಡಮ್. ನಾನು ಎಲ್ಲೂ ಹೇಳಿಲ್ವಲ್ಲ. ಅವ್ರ ತಂದೆ ತಾಯಿ ಅವರು ವಯಸ್ಸಾಗಿರುವಂತವ್ರು, ನನಗೂನು ತಂದೆ ತಾಯಿ ಇದಾರೆ ಮನೆಯಲ್ಲಿ. ಇವತ್ತಿನ ದಿನ ನನ್ನ ತಂದೆ ತಾಯಿಗೂ ಅವಮಾನ ಆಗ್ತಾ ಇದೆ, ನನ್ನ ಅಕ್ಕ ತಂಗಿರಿಗೂ ಅವಮಾನ ಆಗ್ತಾ ಇದೆ. ವಿ ಕಮ್ ಫ್ರಮ್ ಅ ವೆರಿ ರೆಪ್ಯೂಟೆಡ್ ಫ್ಯಾಮಿಲಿ ಮೇಡಮ್. ನಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ಗೆನೆ ನಮ್ಮ ಫ್ಯಾಮಿಲಿನಲ್ಲಿ ಎಲ್ಲಾರ್ಗು ಗೊತ್ತಾಗಿ ಇವತ್ತಿನ ದಿನ ನನಗೆ ಎಷ್ಟು ಅವಮಾನ ಆಗ್ತಾ ಇದೆ ಅಂತ ನನಗ್ ಗೊತ್ತು. ಈಗಲೂ ಕೂಡ ಅರವಿಂದ್ ಅವರಿಗೆ ಕೃಷಿ ಅವರ ಮೇಲೆ ಒಂದು ಸಾಫ್ಟ್ ಕಾರ್ನರ್ ಇದೆಯಾ ಹೇಗೆ? ಇಲ್ಲ ಮೇಡಮ್ ನನ್ಗೆ ಯಾವ ಸಾಫ್ಟ್ ಕಾರ್ನರು ಇಲ್ಲ. ನಾನು ಹೇಳಿದ್ನಲ್ಲ, ಇದು ಮುಗಿದೋಗಿರುವಂತ ಒಂದು ಕತೆ ನಂದು. ನನಗೆ ಆ ಹುಡುಗಿ ಯಾವತ್ತು ನನ್ನ ಬಿಟ್ಟು ಹೋದ್ಲು ಅಂದ್ರೆ ನಾವ್ ಯಾವತ್ ಪಾಠ ಆಗಿವೆ ಆವತ್ತಿಗೆ ಅವಳದು ನನ್ನ ಸಂಬಂಧ ಮುಗೀತು. ನಾನು ಅದಾದ್ಮೇಲೆ ತಿರುಗಿ ನೋಡು ಇಲ್ಲ. ಅವಳನ್ನ ಸೋಷಿಯಲ್ ಮೀಡಿಯಾನಲ್ಲಿ ಎಲ್ಲಾ ಕಡೆ ಬ್ಲಾಕ್ ಮಾಡ್ಬಿಟ್ಟಿದೀನಿ. ಅವಳ ನಂಬರು ಇಲ್ಲ, ಅವಳ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇಲ್ಲ, ಅವಳು ಎಲ್ಲಿದ್ದಾಳೆ ಅಂತಾನೂ ಗೊತ್ತಿಲ್ಲ, ಅವಳ ಮನೆ ಅಡ್ರೆಸ್ಸು ಗೊತ್ತಿಲ್ಲ ನನಗೆ. ಓಕೆ. ಇನ್ನೊಂದು ಸರ್, ಇದು ನಿಮ್ಮ ಕ್ಯಾರೆಕ್ಟರ್ ಮೇಲೆ ಬರುತ್ತೆ. ಯಾಕಂದ್ರೆ ಅವ್ರು ಹೇಳ್ತಾ ಇದ್ರು ರಾತ್ರಿ ಇಡೀ ಪಾರ್ಟಿ ಮಾಡೋ ಒಂದು ಕ್ರೇಜ್ ಅವರಿಗೆ. ನನ್ನ ಲೈಫ್ ಸ್ಟೈಲ್ ಹಾಗಿರ್ಲಿಲ್ಲ, ಯಾವಾಗ ಅಂದ್ರೆ ಅವಾಗ ಕರಿತಾ ಇದ್ರು, ನೀನ್ ಬರ್ಬೇಕು ಅಂತ ಹೇಳ್ತಾ ಇದ್ರು. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಅದ್ ನಿಜನಾ? ಮತ್ತೆ ಹೊಡಿತಾ ಇದ್ರು, ಬಡಿತಾ ಇದ್ರು, ತುಂಬಾ ಎಗ್ರೆಸಿವ್ ಆಗಿ ಎಲ್ಲದನ್ನು ತಗೊಂಡು ಬಿಹೇವ್ ಮಾಡ್ತಿದ್ರು ಅಂತ ಏನ್ ಹೇಳ್ತೀರಿ? ಮೇಡಮ್ ಇವಾಗ ಒಂದು ವಿಚಾರ ಹೇಳ್ತೀನಿ. ನನ್ನ ಪಾರ್ಟಿಗಳು ನೈಟ್ ಅಲ್ಲಿ ಪಾರ್ಟಿ ಮಾಡೋದೇ ಇಲ್ಲ. ಫಸ್ಟ್ ಆಫ್ ಆಲ್ ನನ್ನ ಮನೆ ಬಿಟ್ರೆ ಆಚೆ ಹೋಗೋದೇ ಇಲ್ಲ. ವೆರಿ ರೇರ್ ಅಕೇಶನ್ಲಿ ನಾನು ಆಚೆ ಹೋಗಿ ಪಾರ್ಟಿ ಮಾಡೋವಂಥದ್ದು. ಅದು 2019 ನಂತರ ನನ್ನ ಪಾರ್ಟಿಗೆ ಕ್ಲಬ್ಸ್ಗೆ ಎಲ್ಲ ಹೋಗೋದೇ ನಿಲ್ಸ್ಬಿಟ್ಟಿದೆ. ಈ ಹುಡುಗಿ ಜೊತೆ ನಾನು ಪಾರ್ಟಿ ಮಾಡ್ತಾ ಇದ್ದಿದ್ದು ಅಂದ್ರೆ ನಾನಾಗ್ಲಿ, ನಮ್ ಬ್ರದರ್ ಆಗ್ಲಿ, ನನ್ ಕಸಿನ್ ಬ್ರದರ್ ಆಗ್ಲಿ, ಆಮೇಲೆ ನನ್ನ ಫ್ಯಾಮಿಲಿ ಮೆಂಬರ್ ಆಗಿರುವಂತ ಒಬ್ರು ಶೈಲೇಶಣ್ಣ ಅಂತವ್ರಾಗ್ಲಿ, ಇಂಥವ್ರು ಮಾತ್ರನೇ ನಾವು ಕೂತ್ಕೊಂಡು, ಅದು ಇಲ್ಲ ನನ್ ಈ ಝೋನ್ ಅಲ್ಲಿ ಕೂತ್ಕೊಂತಾ ಇದ್ವಿ, ಇಲ್ಲ ಅಂದ್ರೆ ನನ್ ಮನೇಲಿ ಕೂತ್ಕೊಂತಾ ಇದ್ವಿ. ಅದು ಬಿಟ್ರೆ ನಾವ್ 3 ಗಂಟೆಗೆ ಪಾರ್ಟಿಗೆ ಬಂದವರು ಅಲ್ಲ, 2 ಗಂಟೆ 3 ಗಂಟೆಗೆ ಪಾರ್ಟಿಗೆ ಹೋದವರು ಅಲ್ಲ. ಫಸ್ಟ್ ಥಿಂಗ್ ಮೇಡಮ್. ಸೆಕೆಂಡ್ ಥಿಂಗು,
ನಾನು ಹೊಡಿತಾ ಇದೆ ಬಡಿತಾ ಇದೆ ಅನ್ನೋದಕ್ಕೆ ಇವತ್ತಿಂದನೇ ಬಂತ ಮೇಡಮ್ ನಿಮ್ಗೆ ಅಲಿಗೇಷನ್ ನಾನು ಹೊಡಿತಾ ಇದೆ ಬಡಿತಾ ಇದೆ ಅನ್ನೋದಕ್ಕೆ? ನಾನು ಹೊಡಿತಾ ಇದ್ದಿದ್ರೆ ಬಡಿತಾ ಇದ್ದಿದ್ರೆ ಅವತ್ತೇ ನೀವು ಕಂಪ್ಲೇಂಟ್ ಕೊಡ್ಬೋದಾಯ್ತಲ್ಲ. ನೀವು ಹೊಡೆದಿರೋದು ನಿಜನಾ ಸರ್? ಮೇಡಮ್ ನಾನು ಇವತ್ತರೆಗೂ ಯಾವ ಹೆಣ್ಮಗು ಮೇಲೆ ಕೈ ಎತ್ತಿಲ್ಲ, ಕೈ ಎತ್ತೋದು ಇಲ್ಲ. ಓಕೆ, ಇದು ಕೂಡ ಫಾಲ್ಸ್ ಅಲಿಗೇಷನ್ ಹಾಗಾದ್ರೆ? ಕಂಪ್ಲೀಟ್ ಫಾಲ್ಸ್ ಅಲಿಗೇಷನ್. ಅಲ್ಲ ನಾನು ಕೇಳ್ತಾ ಇದೀನಲ್ಲ, ಈಗ ನಾನು ಹೊಡಿತಾ ಇದೀನಿ ಅಂದಿದ್ರೆ ಯಾರಾದ್ರೂ ಒಬ್ಬರಿಗಾದ್ರೂ ತೋರ್ಸ್ಬೇಕಾಯ್ತಲ್ಲ ನಾನು ಹೊಡೆದಿರೋದು ಬಡ್ದಿರೋದು. ಯಾಕೆ ತೋರ್ಸಿಲ್ಲ ಯಾರಿಗೂ ಇವತ್ತರೆಗೂ ನಾನು ಹೊಡೆದಿರೋದು ಬಡ್ದಿರೋದು? ನಾನು ಅಗ್ರೆಸಿವ್ ಅಂತ ಇದಾರಲ್ಲ, ನನ್ನ ಅಗ್ರೆಷನ್ ಎಲ್ಲಿ ಬಂತು ನಿಮ್ಗೆ? ನೀನ್ ಯಾವಾಗ ಈ ಹುಡುಗನ್ ಜೊತೆ ರೆಗ್ಯುಲರ್ ಆಗಿ ಕಾಂಟ್ಯಾಕ್ಟ್ ಇಟ್ಕೊಂಡು ಯಾವಾಗ ಈ ಹುಡುಗನ್ ಜೊತೆ ರೆಗ್ಯುಲರ್ ಆಗಿ ಆಚೆ ಸುತ್ತಕ್ ಹೋಗ್ತಾ ಇದ್ದೆ, ಆವತ್ತಿನ ದಿನ ನಾನು ಮದ್ವೆ ಆಗಿರೋಂತ ಹುಡುಗಿನ, ಮದ್ವೆ ಆಗ್ಬೇಕಾಗಿರೋಂತ ಹುಡುಗಿಗೆ ನಾನು ಎಲ್ಲಿ ಹೋಗ್ತಾ ಇದೀಯ ಏನ್ ಮಾಡ್ತಾ ಇದೀಯ ಅಮ್ಮ ಅಂತ ಕೇಳಿದ್ ತಪ್ಪಾ? ಅದು ತಪ್ಪಾದ್ರೆ ತಪ್ಪು ಅಂದ್ಮೇಲೆ ತಾನೇ ಮೇಡಮ್ ನಾವು ದೂರ ಆಗಿದ್ದು. ಇನ್ನು ಇದು ನಡೀದೇ ಇರೋಂತ ಒಂದು ವಿಚಾರ ಈ ತರ ಏನ್ ಕೇಳಿದ್ಮೇಲೆ ನಾನು ಹೇಳೋದಕ್ಕೆ ನನ್ಗೆ ಇಂಟ್ರೆಸ್ಟ್ ಇಲ್ಲ, ನಿನಗೆ ಹೇಳುವಂತ ನನ್ಗೆ ನೆಸೆಸಿಟಿ ಇಲ್ಲ ಅಂದ್ಮೇಲೆ ಅಲ್ಲಿ ನಮ್ಮ ರಿಲೇಶನ್ಶಿಪ್ ಮುರಿದೋಯ್ತು. ಆನಂತರ ನಾವು ಪಾರ್ಟ್ ಆದ್ವಿ. ನನ್ನ ಕ್ವಶನ್ ಇವತ್ತು ಮೇಡಮ್, ನಿನ್ ಮನೆಗೆ ಲೆಟರ್ ಬರ್ದವ್ರೆ, ನಿನ್ ಮನೆಗೆ ಫೋಟೋ ಕಳ್ಸವ್ರೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್, ಆ ಮನೆಗೆ ಹೋಗಿ ಕಳ್ಸಿರುವಂತ ಲೆಟರ್ ಆಗ್ಲಿ, ಆ ಮನೆಗೆ ಕಳ್ಸಿರುವಂತ ಫೋಟೋ ಆಗ್ಲಿ ಫೋರ್ಸ್ಡಾ? ಅಂದ್ರೆ ನಿಮ್ಮ ಫೋಟೋನೇ ಕಳ್ಸಿರೋದಾ ಅಂತ ಅವ್ರು ಹೇಳ್ತಾ ಇರೋದಾ? ನಿಮ್ದು ಮತ್ತೆ ಅವರ ಫೋಟೋ ಅಂತೆ, ಆ ಹುಡುಗನ್ ಮತ್ತೆ ಈ ಹುಡುಗಿ ಫೋಟೋ ಅಂತೆ. ಓಕೆ, ನೀವು ಅಂದ್ರೆ ಅದನ್ನ ನೀವು ಮಾಡಿಸಿದೀರಿ ಅಂತ ಅವ್ರಿಗಿರುವಂತ ಒಂದು ಸಂದೇಹ. ಓಕೆ, ಕರೆಕ್ಟ್. ನಾನು ಈ ಹುಡುಗಿ ಹೋಗಿರೋಂತ ಫೋಟೋನ ಅವ್ರ ಮನೆಗೆ ಕಳ್ಸಿದೀನಿ ಅಂತ ಒಂದು ಡೌಟ್ ಈ ಅಮ್ಮನ್ಗೆ. ನನಗೆ ಅವ್ರು ಹೋಗೋದು ಎಲ್ಲಿಗೆ ಅಂತ ನನಗೆ ಗೊತ್ತಾಗತ್ತ ಮೇಡಮ್? ಹೋಗ್ಲಿ, ಯಾರೋ ಕಳ್ಸಿರ್ಬೋದು. ಆ ಫೋಟೋ ನಿಜಾನ ಸುಳ್ಳ? ಆ ಫೋಟೋ ನಿಜ ಆಗಿದ್ರೆ ನೀನ್ ಒಬ್ಬ ಮದುವೆ ಆಗಿರೋ ಗಂಡಸ್ ಜೊತೆ ಓಡಾಡ್ತಾ ಇದ್ರೆ ಯಾರ್ ತಾನೇ ಸುಮ್ನೆ ಇರ್ತಾರೆ? ಫಸ್ಟ್ ಟೈಮ್ ಇದು ವರ್ಕ್ ಆಗಲ್ಲ, ಇದನ್ನ ಸ್ಟಾಪ್ ಮಾಡಬೇಕು, ಅಥವಾ ಅವ್ರಿಗೆ ಬೇರೆ ಒಂದು ಅಟ್ರಾಕ್ಷನ್ ಅಥವಾ ಬೇರೆಯವ್ರು ಯಾರಾದ್ರೂ ರಿಲೇಶನ್ಶಿಪ್ ಅಲ್ಲಿ ಇದಾರೆ ಅಂತ ನಿಮಗೆ ಯಾವತ್ತು ಫಸ್ಟ್ ಟೈಮ್ ಗೊತ್ತಾಗಿದ್ದು? ಟ್ಯಾನ್ಜಾನಿಯಾಗ ತಡೋಬಾಗ್ ಹೋಗಿ ಬರೋ ಅಷ್ಟೊತ್ತಿಗೆ ಗೊತ್ತಾಗಿತ್ತು ಮೇಡಮ್. ಅವ್ರ ಫ್ರೆಂಡ್ಸ್ ಹೇಳಿದ್ರು, ಅವ್ರ ಜೊತೆನಲ್ಲಿರೋ ಫ್ರೆಂಡ್ಸ್ ಹೇಳಿದ್ರು. ಆ ನಂತರ ಟ್ಯಾನ್ಜಾನಿಯಾಗ ಹೋಗುವಾಗ ಕನ್ಫರ್ಮ್ ಆಯ್ತು, ಯಾಕಂದ್ರೆ ಅವ್ರಿಬ್ರೆ ಟಿಕೆಟ್ ಮಾಡ್ಕೊಂಡು ಹೋಗಿದ್ದು. ಗ್ರೂಪ್ ಅಲ್ಲಿ ಹೋಗಿದ್ವಿ ಅಂತ ಹೇಳ್ತಾರೆ, ಬಟ್ ಅವಳೇ ಟಿಕೆಟ್, ಹುಡುಗಿನೇ ನಾನು ಟಿಕೆಟ್ ಕಳ್ಸಿರೋದು, ಆ ಎಮ್ಮನೇ ನಾನು ಟಿಕೆಟ್ ಕಳ್ಸಿರೋದು. ಅವ್ರ ಟ್ಯಾನ್ಜಾನಿಯಾಗ ಹೋಗ್ತಾರಂತ ಟಿಕೆಟ್ ನಾನು ನಾರ್ಮಲ್ ಆಗಿ ಏನ್ ಮಾಡ್ತಾ ಇದ್ದೆ ಅಂದ್ರೆ, ಆ ಹುಡುಗಿ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಎಕಾನಮಿ ಕ್ಲಾಸ್ ಇಂದ ಬಿಸ್ನೆಸ್ ಕ್ಲಾಸ್ಗೆ ಅಪ್ಗ್ರೇಡ್ ಮಾಡಿಸ್ತಾ ಇದ್ದೆ. ಎಲ್ಲಾ ಟ್ರಿಪ್ಸ್ ಅಲ್ಲೂ ಹಂಗೆ ಆಗಿರೋದು. ಮಸಾಯ್ ಮರ ತಗೊಳ್ಳಿ, ತಡೋಬಾ ತಗೊಳ್ಳಿ, ದುಬೈ ತಗೊಳ್ಳಿ, ಎಲ್ ಬೇಕಾದ್ರೂ ತಗೊಳ್ಳಿ, ಬಿಸ್ನೆಸ್ ಕ್ಲಾಸೇ ಮಾಡಿಸ್ತಾ ಇದ್ದಿದ್ದು. ಈ ಟಿಕೆಟ್ ಮಾಡೋವಾಗ ನನ್ಗೆ ಹೇಳಿರ್ಲಿಲ್ಲ. ನನ್ಗೆ ಹೇಳ್ದಿರ ಲಾಸ್ಟ್ ಅಲ್ಲಿ ಬಂದು ನನ್ಗೆ ಈ ತರ ಟ್ಯಾನ್ಜಾನಿಯಾಗ ಹೋಗ್ತಾ ಇದೀನಿ ಅರವಿಂದ್ ಅಂತ ಹೇಳಿದ್ರು. ಆಯ್ತು ಹೋಗ್ಬಾ ಅಂತ ಹೇಳಿದ್ರೆ, ಯಾರ ಜೊತೆ ಹೋಗ್ತಾ ಇದೀನಿ? ಈ ತರ ಗ್ರೂಪ್ ಅಲ್ಲಿ ಹೋಗ್ತಾ ಇದೀನಿ. ಆಯ್ತು ಹೋಗ್ಬಾ, ಯಾಕಂದ್ರೆ ಶಿ ವಾಸ್ ಇಂಟ್ರೆಸ್ಟೆಡ್ ಇನ್ ಫೋಟೋಗ್ರಫಿ, ಅನಿಮಲ್ ಫೋಟೋಗ್ರಫಿ. ಆಯ್ತು ಹೋಗ್ಬಾ ಅಂತ ಹೇಳಿದೆ. ಹೋಗ್ಬಾ ಅಂತ ಹೇಳಿದ್ಮೇಲೆ ನಾನ್ ಜನರಲ್ ಆಗಿ ಯಾವಾಗ್ಲೂ ಎಷ್ಟು ಕೇರಿಂಗ್ ಆಗಿದ್ದೆ ಆವತ್ತು ಅಷ್ಟೇ ಕೇರಿಂಗ್ ಆಗಿ ಟಿಕೆಟ್, ಇಟ್ ಇಸ್ ಅ 9 hour long flight, why do you want to travel in economy ಅಂತ ಕೇಳಿದೆ. ಇಲ್ಲ ಅಪ್ಗ್ರೇಡ್ ಮಾಡೋ ನೆಸೆಸಿಟಿ ಇಲ್ಲ ನನ್ಗೆ ಅಂದ್ಲು. ಆಯ್ತು ಬಿಡು ಅಂದೆ. ಆಯ್ತು ಟಿಕೆಟ್ ಕಳ್ಸು ನನಗೆ ಅಂತ ಅಂದೆ. ಟಿಕೆಟ್ ಕಳ್ಸಿದಾಗ ನನಗೆ ಗೊತ್ತಾಗಿದ್ದು ಈ ಹುಡುಗಿ ಆ ಹುಡುಗ ಇಬ್ರು ಜೊತೆನಲ್ಲೇ ಇದ್ದಾರೆ ಅಂತ, ಜೊತೆನಲ್ಲೇ ಹೋಗಿದ್ದಾರೆ ಅಂತ. ಅವತ್ತೇ ನೀವು ಪ್ರಶ್ನೆ ಮಾಡಿದ್ದಕ್ಕೆ ಅವಾಗ್ಲೇ ಬಿರುಕು ಬಿಟ್ಟಿದ್ದು ಅಂತ ಈ ಒಂದು ರಿಲೇಶನ್ಶಿಪ್? ಇದು ನಿಜಾಂಶ ಮೇಡಮ್. ಇವತ್ತಿನ ದಿನ ನೀವ್ ಏನೇ ಅಲಿಗೇಷನ್ ಹೇಳ್ಬೋದು ನನ್ನ ಮೇಲೆ. 2 ವರ್ಷ ಹಿಂದೆ ಆಗಿರುವಂತ ಕತೆ, 2 ವರ್ಷ ಹಿಂದೆ ಆಗಿರುವಂತ ಸ್ಟೋರೀಸ್ ಏನು ಇವತ್ತು ಹೇಳ್ತಾ ಇದೀರ ನಾನು ಹೊಡೆದೇ ಬಡ್ದೆ ಅಂತ. ಮೇಡಮ್ ಇದು ಮಹಿಳಾ ಪರಿಹಾರ ಅಂತ ಇರ್ತದಲ್ವಾ, ಅಲ್ಲಿ ಬರ್ಕೊಟ್ಟಿದ್ದಾರೆ ಇವರು, ಬರ್ಕೊಟ್ಟಿದ್ದಾರೆ. ಎಷ್ಟು ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ಸ್ ಕೊಡ್ತಾ ಇದಾರೆ ಅಂದ್ರೆ, ಇವಾಗ ಎಲ್ಲಾ ಕಡೆ ಮೀಡಿಯಾನಲ್ಲಿ ಹೇಳ್ತಾ ಇದಾರೆ ರಾಣಿ ತರ ನೋಡ್ಕೊಂತ ಇದ್ರು, ಅದು ಸುಳ್ಳಲ್ಲ ಅಂತ ಅವರೇ ಹೇಳ್ತಾರೆ. ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು, ಸುಳ್ಳಲ್ಲ ಅಂತ ಅವರೇ ಹೇಳ್ತಾರೆ. ತುಂಬಾ ಚೆನ್ನಾಗಿ ನೋಡ್ಕೊಂಡು ರಾಣಿ ತರ ನೋಡ್ಕೊಂಡಿರೋರಂತವ್ರನ್ನ ನಾನ್ ಹೊಡಿಯೋದಕ್ಕೆ ಯಾಕೆ ಹೋಗ್ತೀನಿ, ಬಡಿಯೋದಕ್ಕೆ ಯಾಕೆ ಹೋಗ್ತೀನಿ ಮೇಡಮ್? ನೀವು ಒಬ್ರು ಒಂದು ಮೆಚೂರ್ಡ್ ಪರ್ಸನಾಲಿಟಿ ಆಗಿ 10 ಜನ ಹತ್ರ ಇಂಟ್ರಾಕ್ಟ್ ಮಾಡೋರು, ನೀವೇ ಯೋಚನೆ ಮಾಡಿ. ರಾಣಿ ತರ ನೋಡ್ಕೊಂಡಿರೋರ್ನ ತುಂಬಾ ಕೇರ್ ಮಾಡ್ತಾ ಇದ್ದವರು ಹೊಡಿಯೋಕ್ ಯಾಕೆ ಹೋಗ್ತಾರೆ, ಬಡಿಯೋಕ್ ಯಾಕೆ ಹೋಗ್ತಾರೆ, ಇಲ್ಲ ಅಗ್ರೆಸಿವ್ ಯಾಕೆ ಆಗ್ತಾರೆ? ರಿಲೇಶನ್ಶಿಪ್ ಬೇಡ ಅಂದಾಗ ಅವ್ರ ಕಾರ್ ವಾಪಸ್ ಕೊಟ್ಟಿದ್ರಾ ನಿಮಗೆ? ಹೌದು, ಅವ್ರ ತಂದೆ ತಾಯಿ ಮನೆಗೆ ಕರ್ಕೊಂಡು ಹೋಗಿ ಬಿಟ್ಟು ಬಂದಿ ಅಂತ ಹೇಳಿದ್ವಲ್ಲ, ಆವತ್ತಿನ ದಿನ ಅವ್ರ ಮನೆ ಹತ್ರನೇ ನನ್ಗೆ ನನ್ ಕಾರ್ಡ್ ವಾಪಸ್ ಕೊಟ್ರು.
ಕಾರ್ಗಳೆರಡು ಡ್ರೈವರ್ ಕೈಯಲ್ಲಿ ನನ್ನ ಮನೆಗೆ ಕಳ್ಸಿದ್ರು, ಅದು ನಿಜ. ಅಲ್ಲವರೆಗೂ ಯೂಸ್ ಮಾಡಿರೋದು ನಿಜಾನೇ ಮೇಡಮ್. ಆ ಗಾಡಿ ನಂಬರ್ ಸಹ K03 NT2309. ಅಂದ್ರೆ ಏನ್ ಅರ್ಥ ಅಂದ್ರೆ NT ಅಂದ್ರೆ ಅವ್ರ ತಂದೆ ಹೆಸರು ನಾಗೇಶ್ ತಪ್ಪಂಡ ಅಂತ, 2309 ಅಂದ್ರೆ 29th ಸೆಪ್ಟೆಂಬರ್ ಅಂತ ಅವಳ ಡೇಟ್ ಆಫ್ ಬರ್ತ್ ಅದು. ಆ ಗಾಡಿ ಸಹ ಅವಳ ಹೆಸರಲ್ಲೇ ಇದೆ ಇವತ್ತಿಗೂ. ಅದನ್ನ ಡಿನೇ ಮಾಡ್ತಾ ಇದ್ದಾಳೆ. ನೀವು ಎಲ್ಲಾದ್ರೂ ಇವಾಗ ಗಾಡಿ ನಂಬರ್ ಕೊಟ್ಟಿದ್ದೀನಲ್ಲ, RTO ನಲ್ಲಿ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾರ ಹೆಸರಲ್ಲಿದೆ ಅಂತ. ಆ ಹುಡುಗಿ ಹೆಸರು ಕೃಷಿ ತಪ್ಪಂಡ ಅಲ್ಲ, ಫಸ್ಟ್ ಅಂಡ್ ಫಾರ್ಮೋಸ್ಟ್. ಆ ಹುಡುಗಿ ಹೆಸರು ಕುಸುಮ್ ಅಂತ, ಕುಸುಮ್ TN ಅಂತ ಹುಡುಗಿ ಹೆಸರು, ರಿಯಲ್ ಹೆಸರು ಆ ಹುಡುಗಿದು. ನಾವು ಇಷ್ಟೆಲ್ಲ ಇವತ್ತಿನ ದಿನ ನಮ್ಗೆ ಅಲಿಗೇಷನ್ಸ್ ಬೇಕಾ ಮೇಡಮ್?